ಆತ್ಮೀಯ ವೀಕ್ಷಕ ಬಾಂಧವರೇ, ನಿಮ್ಮೆಲ್ಲರಿಗೂ ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ದೇವರ ವಾಕ್ಯಗಳು ನಮ್ಮನ್ನು ಸಂತೈಸಿ ನಡೆಸುತ್ತಿದೆಯಲ್ಲವೇ? ದೇವರಿಗೆ ಮಹಿಮೆಯಾಗಲಿ. ಇಂದು ನಾವು ಆದಿಕಾಂಡ ಪುಸ್ತಕದ 30ನೇ ಅಧ್ಯಾಯದಲ್ಲಿ ಧ್ಯಾನ ನೋಡುವಾಗ ಯಾಕೋಬನ ಗಂಡು ಮಕ್ಕಳ ವಿವರ, ರಾಹೇಲಳಿಗೆ ಮಗನು ಹುಟ್ಟಿದ್ದು, ಲಾಬಾನನನ್ನು ಬಿಟ್ಟು ಹೋಗಲು ಯಾಕೋಬನು ಆಲೋಚನೆ ಮಾಡಿ ಯಾವ ರೀತಿಯಲ್ಲಿ ಸಿದ್ಧವಾಗುತ್ತಾನೆ ಎಂಬ ವಿಷಯಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಸ್ತ್ರೀಯಲ್ಲಿ ಹುಟ್ಟಿದ ಮನುಷ್ಯನು ಅಲ್ಪಾಯುಷನಾಗಿಯೂ ಕಳವಳದಿಂದ ತುಂಬಿದವನಾಗಿಯೂ ಇರುವನು. ಯೋಬ 14ನೇ ಅಧ್ಯಾಯ 1ನೇ ವಚನ. ಆತ್ಮೀಯ ವೀಕ್ಷಕರೇ, ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಆದಿಕಾಂಡ ಪುಸ್ತಕದ 30ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯಾಕೋಬನ ಗಂಡು ಮಕ್ಕಳ ಜನನ, ರಾಹೇಲಳಿಗೆ ಯೋಸೇಫನು ಹುಟ್ಟಿದ್ದು, ಲಾಬಾನನನ್ನು ಬಿಟ್ಟು ಹೋಗಲು ಯಾಕೋಬನು ಸಿದ್ಧಗೊಳ್ಳುವುದು ಎಂಬುದಾಗಿ ಇರುತ್ತದೆ. ಪ್ರಿಯರೇ, ಯಾಕೋಬನು ಪಾಪ ಮಾಡಿದ್ದಾಗ್ಯೂ ದೇವರು ಇಲ್ಲಿ ಚಲಿಸುತ್ತಿರುವುದನ್ನು ನಾವು ಈ ಅಧ್ಯಾಯಕ್ಕೆ ಬಂದಿರುವಾಗ ನೋಡುವರಾಗಿದ್ದೇವೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಯಾಕೋಬನ ಪಾಪದಿಂದಾಗಿ ದೇವರು ಚಲಿಸುತ್ತಾ ಇಲ್ಲ. ಅದರ ಬದಲಾಗಿ ಯಾಕೋಬನು ಪಾಪ ಮಾಡಿದ್ದಾಗ್ಯೂ ದೇವರು ಚಲಿಸುತ್ತಾ ಇದ್ದಾನೆ. ಇದೀಗ ನೋಡಿಕೊಂಡಂತೆ ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯಾಕೋಬನ ಕುಟುಂಬ ಮತ್ತು ಅವನ ಗಂಡು ಮಕ್ಕಳ ಜನನ. ಯಾಕೋಬನು ಲಾಬಾನನನ್ನು ಬಿಟ್ಟು ಹೋಗುವುದಕ್ಕೆ ಹಂಬಲಿಸುತ್ತಿರುವುದು ಮತ್ತು ಯಾಕೋಬನು ಲಾಬಾನನೊಂದಿಗೆ ತೀವ್ರವಾದ ಚೌಕಾಶಿಯನ್ನು ಮಾಡುತ್ತಾನೆ ಎಂಬುವುಗಳೇ. ಪ್ರೇರೆ, ಮುಂದಕ್ಕೆ ನಾವು ಯಾಕೋಬನ ಗಂಡು ಮಕ್ಕಳ ಜನನ ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ರಾಹೇಲಳು ತಾನು ಮಕ್ಕಳನ್ನು ಹೆರದೇ ಇರುವುದನ್ನು ನೋಡಿ ತನ್ನ ಅಕ್ಕನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ಯಾಕೋಬನಿಗೆ, ಮಕ್ಕಳನ್ನು ನನಗೆ ಕೊಡು, ಇಲ್ಲದಿದ್ದರೆ ಸಾಯುವೆನು ಎಂದು ಹೇಳಲು ಎಂಬುದೇ. ಪ್ರಿಯರೇ, ಅಂದಿನ ದಿನಗಳಲ್ಲಿ ಒಬ್ಬ ಸ್ತ್ರೀಗೆ ಮಕ್ಕಳು ಇಲ್ಲದೆ ಹೋಗಿದ್ದರೆ ಅದು ಅವಮಾನವಾಗಿತ್ತು. ಎಷ್ಟು ಹೆಚ್ಚು ಮಕ್ಕಳನ್ನು ಪಡೆಯುತ್ತಾರೋ ಅಷ್ಟು ಉತ್ತಮ ಸ್ಥಾನದಲ್ಲಿ ಅವರು ಇರುತ್ತಿದ್ದರು. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು. ಅವನು ಆಕೆಯ ಮೇಲೆ ಕೋಪಗೊಂಡು, ದೇವರು ನಿನಗೆ ಮಕ್ಕಳನ್ನು ಕೊಡದೆ ಹೋದ ಮೇಲೆ ಕೊಡಲಿಕ್ಕೆ ನನ್ನಿಂದಾದೀತೋ ಅಂದನು. ಅದಕ್ಕೆ ಆಕೆಯು, ನನ್ನ ದಾಸಿಯಾದ ಬಿಲ್ಹಾ ಇದ್ದಾಳಲ್ಲ, ಅವಳನ್ನು ಕೂಡು, ಅವಳು ಬಸುರಾದರೆ ನನ್ನ ತೊಡೆಯ ಮೇಲೆ ಹೆರಿಸುವೆನು, ಹಾಗೆ ನನಗೂ ಸಂತಾನವಾಗುವುದು ಎಂದು ಹೇಳಿ ಎಂಬುದೇ. ಪ್ರಿಯ ವೀಕ್ಷಕರೇ, ಇಲ್ಲಿ ಯಾಕೋಬ ಮತ್ತು ರಾಹೇಲಳು ಇಬ್ಬರು ಅಂದಿನ ದಿನದ ರೂಢಿಯನ್ನು ಇಂದಿನಂತೆ ಮಾಡುತ್ತಾ ಇದ್ದಾರೆ. ಅಬ್ರಹಾಮನು ಮತ್ತು ಸಾರಳು ಅದನ್ನೇ ಮಾಡಿರುವುದನ್ನು ನಾವು ನೆನಪಿಸಿಕೊಳ್ಳಬಹುದು. ದೇವರು ಆಗ ಅದನ್ನು ಸಮ್ಮತಿಸಲಿಲ್ಲ ಮತ್ತು ಈಗಲೂ ಅದನ್ನು ಸಮ್ಮತಿಸುವುದಿಲ್ಲ. ನೋಡಿರಿ ಪ್ರಿಯರೇ, ಇಂತಿಂಥದ್ದನ್ನು ಮಾಡಬಾರದು ಎನ್ನುವ ರೀತಿಯಲ್ಲಿ ಸತ್ಯವೇದವು ಅದರ ನಿಖರವಾದ ದಾಖಲೆಯನ್ನು ಕೊಡುತ್ತದೆಯೇ ಹೊರತು ದಾಖಲಿಸಲ್ಪಟ್ಟಿರುವುದೆಲ್ಲವನ್ನು ದೇವರು ಸಮ್ಮತಿಸುತ್ತಾನೆ ಎಂಬ ಅರ್ಥದೊಂದಿಗೆ ಅದು ಕೊಡಲ್ಪಟ್ಟಿರುವುದಿಲ್ಲ. ಪ್ರಿಯರೇ, ಈ ಅಧ್ಯಾಯದ ಮುಂದಿನ ವಚನಗಳಲ್ಲಿ ರಾಹೇಲಳ ದಾಸಿಯಾದ ಬಿಲ್ಹಳ ಮೂಲಕವಾಗಿ ಹುಟ್ಟಿಕೊಂಡ ಇಬ್ಬರು ಗಂಡು ಮಕ್ಕಳ ವಿಷಯವಾಗಿಯೂ, ಲೇಯಳ ದಾಸಿಯಾದ ಜಿಲ್ಪಳ ಮೂಲಕ ಹುಟ್ಟಿಕೊಂಡ ಇಬ್ಬರು ಗಂಡು ಮಕ್ಕಳ ವಿಷಯವಾಗಿಯೂ ಮತ್ತು ಲೇಯಲಿಂದ ಹುಟ್ಟಿದ ಇನ್ನೂ ಇಬ್ಬರು ಗಂಡು ಮಕ್ಕಳ ವಿಷಯವಾಗಿಯೂ ನೋಡಿಕೊಳ್ಳುತ್ತೇವೆ. ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 22ನೇ ವಚನದಿಂದ 24ನೇ ವಚನದವರೆಗೆ ಗಮನಿಸಿರಿ. ಆಮೇಲೆ ದೇವರು ರಾಹೇಲಳನ್ನು ನೆನೆಸಿಕೊಂಡು ಆಕೆಯ ಮೊರೆಯನ್ನು ಕೇಳಿ ಆಕೆಗೆ ಮಕ್ಕಳಾಗುವಂತೆ ಮಾಡಿದನು. ಆಕೆಯು ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು, ದೇವರು ನನಗಿದ್ದ ಅವಮಾನವನ್ನು ಪರಿಹರಿಸಿದ್ದಾನೆ ಅಂದಳು. ಇದಲ್ಲದೆ ಆಕೆಯು, ಯೆಹೋವನು ಇನ್ನೊಂದು ಗಂಡು ಮಗುವನ್ನು ನನಗೆ ದಯಪಾಲಿಸಬೇಕೆಂದು ಅದಕ್ಕೆ ಯೋಸೇಫನೆಂದು ಹೆಸರಿಟ್ಟಲು ಎಂಬುದೇ. ಪ್ರಿಯರೇ, ಇದೀಗ ವಾಕ್ಯ ಭಾಗದಲ್ಲಿ ಓದಿದಂಥ ಈ ಮಗುವು ಮುಂದೆ ಹುಡುಗನಾಗಿ ಐಗುಪ್ತ ದೇಶಕ್ಕೆ ಹೋಗಲಿದ್ದಾನೆ. ಅವನು ಗಮನಾರ್ಹವಾದ ವ್ಯಕ್ತಿಯಾಗಿರುವುದರಿಂದ ನಂತರ ಈ ಆದಿಕಾಂಡ ಪುಸ್ತಕದಲ್ಲಿ ಅವನನ್ನು ಹಿಂಬಾಲಿಸಿ ಹೋಗಲಿರುವೆವು. ಯೋಸೇಫನ ನಂತರ ರಾಹೇಲಳಿಗೆ ಬೆನ್ಯಾಮೀನನು ಹುಟ್ಟುತ್ತಾನೆ.
ಯಾಕೋಬನ 12 ಮಕ್ಕಳು ಬಹು ಪ್ರಾಮುಖ್ಯರಾಗಿದ್ದರು. ಇವರಿಂದಲೇ ಇಸ್ರಾಯೇಲಿನ 12 ಗೋತ್ರಗಳು ಬಂದಿರುತ್ತವೆ ಮತ್ತು ಅಂತಿಮವಾಗಿ ಇಸ್ರಾಯೇಲ್ ರಾಷ್ಟ್ರವು ಇವರಿಂದ ಬಂದಿರುವುದು ಎಂಬುದು ನಮಗೆ ಕಂಡುಬರುತ್ತದೆ. ಪ್ರೀತಿಯುಳ್ಳ ವೀಕ್ಷಕರೇ, ಮುಂದಕ್ಕೆ ನಾವು ಲಾಬಾನನನ್ನು ಬಿಟ್ಟು ಹೋಗಲು ಯಾಕೋಬನು ಸಿದ್ಧಗೊಳ್ಳುವನು ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 25 ಮತ್ತು 26ನೇ ವಚನಗಳನ್ನು ನಾವು ನೋಡುವಾಗ ಅಲ್ಲಿ ನಾವು ಯಾಕೋಬನು ತನ್ನ ಸ್ವದೇಶಕ್ಕೆ ಹಿಂತಿರುಗಲು ಈಗ ಮನಸ್ಸು ಮಾಡಿರುವುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳಬಹುದು. ಈಗ ಚಿಕ್ಕಪ್ಪ ಲಾಬಾನನ ಮಾತನ್ನು ಕೇಳಿರಿ. ಅವನು ಅಂದರೆ ಯಾಕೋಬನು ತನ್ನ ಸ್ವದೇಶಕ್ಕೆ ಹಿಂತಿರುಗಲು ಈಗ ಮನಸ್ಸು ಮಾಡಿರುವುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳಬಹುದು. ಈಗ ಲಾಬಾನನ ಮಾತನ್ನು ಕೇಳಿರಿ. ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 27ನೇ ವಚನ. ಲಾಬಾನನು ಅವನಿಗೆ, ನನ್ನ ಮೇಲೆ ದಯವಿಟ್ಟು ನನ್ನ ಬಳಿಯಲ್ಲೇ ಇರು, ಯೆಹೋವನು ನಿನ್ನ ನಿಮಿತ್ತ ನನ್ನನ್ನು ಅಭಿವೃದ್ಧಿಪಡಿಸಿದಾನೆಂದು ಚೆನ್ನಾಗಿ ತಿಳಿದಿದ್ದೇನೆ ಎಂಬುದೇ. ಪ್ರಿಯರೇ, ಇದು ಬಹು ಆಸಕ್ತಿಕರವಾಗಿದೆಯಲ್ಲವೇ? ಈಸಾಕನು ತಮ್ಮ ಮಧ್ಯದಲ್ಲಿ ಇರುವಾಗ ತಾನು ಆಶೀರ್ವದಿಸಲ್ಪಟ್ಟಿರುವನು ಎಂಬುದನ್ನು ಗೇರಾರಿನ ಅರಸನಾದ ಅಬಿಮೆಲೇಕನು ಕಂಡುಕೊಂಡಿರುವುದನ್ನು ನಾವು ಇಲ್ಲಿ ಸ್ಮರಿಸಬಹುದು. ಈಗ ಇಲ್ಲಿ ದೇವರು ಯಾಕೋಬನೊಂದಿಗೆ ಇರುವುದನ್ನು ಮತ್ತು ಯಾಕೋಬನ ನಿಮಿತ್ತ ತನ್ನನ್ನು ದೇವರು ಆಶೀರ್ವದಿಸಿರುವುದನ್ನು ಲಾಬಾನನು ಕಂಡುಕೊಂಡಿದ್ದಾನೆ. ಆದ್ದರಿಂದ ಅವನು ಯಾಕೋಬನಿಗೆ, ನೀನು ನನ್ನನ್ನು ಬಿಟ್ಟು ಹೋಗಬೇಡ, ನಿನ್ನ ಮೂಲಕ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ ಮತ್ತು ನಾನು ನಿನ್ನ ಸಂಬಳವನ್ನು ಹೆಚ್ಚು ಮಾಡಲು ಬಯಸುತ್ತೇನೆ ಎಂಬುದಾಗಿ ಹೇಳುತ್ತಿರುವನು. ಮುಂದಕ್ಕೆ ನೋಡಿರಿ. ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 28ನೇ ವಚನ. ನಾನು ನಿನಗೆ ಏನು ಕೊಡಬೇಕು ಹೇಳು, ಕೊಡುತ್ತೇನೆ ಎಂದು ಹೇಳಿದನು ಎಂಬುದೇ. ಲಾಬಾನನು ಯಾವುದಾದರೊಂದು ವ್ಯವಹಾರವನ್ನು ಮಾಡಿದ್ದರೆ ಅದರಲ್ಲಿ ಅವನೇ ಜಯಶಾಲಿಯಾಗಿ ಹೊರಬರುತ್ತಾನೆ ಎಂಬ ವಿಷಯವನ್ನು ಇಷ್ಟರಲ್ಲಿ ಯಾಕೋಬನು ತಿಳಿದುಕೊಂಡಿದ್ದಾನೆ. ಯಾಕೋಬನು ಈ ಒಂದು ಪಾಠವನ್ನು ಕಲಿತುಕೊಂಡಿದ್ದಾನೆ ಮತ್ತು ಬಿಟ್ಟು ಹೋಗಲು ಅವನು ಬಯಸುತ್ತಾ ಇದ್ದಾನೆ. ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 29 ಮತ್ತು 30ನೇ ವಚನಗಳನ್ನು ನೋಡುವಾಗ ಪ್ರಿಯರೇ, ಯಾಕೋಬನು ದೂರುತ್ತಿರುವುದನ್ನು ನೋಡಬಹುದು. ಅವನು ಹೇಳುತ್ತಿದ್ದಾನೆ, ಈ ಎಲ್ಲ ಕೆಲಸಗಳಿಂದ ನನಗೆ ಸಿಕ್ಕಿದ್ದು 2 ಹೆಂಡತಿಯರು ಮತ್ತು ಅವರ 2 ದಾಸಿಯರು ಮತ್ತು ಗಂಡು ಮಕ್ಕಳಿಂದ ತುಂಬಿದ ಮನೆ. ವಾಸ್ತವವಾಗಿ ಈ ಸಮಯದಲ್ಲಿ ಅವನಿಗೆ 11 ಗಂಡು ಮಕ್ಕಳಿದ್ದಾರೆ. ಅವನು ಹೇಳುತ್ತಿದ್ದಾನೆ, ಅವನು ಅವರಿಗೆ ಹೇಗೆ ಆಹಾರವನ್ನು ನೀಡುತ್ತಾನೆ ಎಂದು. ಅವನು ತಿರುಗಿ ಹೇಳುತ್ತಾನೆ, ದೇವರು ನಿನ್ನನ್ನು ಆಶೀರ್ವದಿಸಿದ್ದಾನೆ ಮತ್ತು ಆತನು ನಿನ್ನನ್ನು ಸಮೃದ್ಧಿಗೊಳಿಸಿದ್ದಾನೆ ಮತ್ತು ನನ್ನ ಬಳಿ ಏನೂ ಇಲ್ಲ ಎಂಬುದಾಗಿ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 31 ಮತ್ತು 32ನೇ ವಚನಗಳನ್ನು. ಲಾಬಾನನು, ನಿನಗೆ ನಾನೇನು ಕೊಡಬೇಕು ಎಂದು ಹೇಳು ಅನ್ನಲು ಯಾಕೋಬನು, ನನಗೆ ಏನು ಕೊಡಬೇಡ, ಒಂದು ಕೆಲಸ ಮಾಡಿದರೆ ನಾನು ತಿರುಗಿ ನಿನ್ನ ಹಿಂಡನ್ನು ಮೇಯಿಸಿ ಕಾಯುವೆನು. ಅದೇನೆಂದರೆ, ಇವತ್ತು ನಾನು ನಿನ್ನ ಹಿಂಡಿನೊಳಗೆ ಹೋಗಿ ವಿಕಾರವರ್ಣವುಳ್ಳವುಗಳನ್ನೆಲ್ಲ, ಅಂದರೆ ಕುರಿಗಳಲ್ಲಿ ಕಪ್ಪಾಗಿರುವವುಗಳನ್ನು, ಆಡುಗಳಲ್ಲಿ ಚುಕ್ಕೆ ಅಥವಾ ಮಚ್ಚೆ ಉಳ್ಳವುಗಳನ್ನು ವಿಂಗಡಿಸುತ್ತೇನೆ. ಮುಂದೆ ಅಂಥದ್ದು ಹುಟ್ಟಿದರೆ ಅದೇ ನನ್ನ ಸಂಬಳವೆಂದು ನೀನು ಭಾವಿಸಬೇಕು ಎಂಬುದೇ. ಪ್ರಿಯರೇ, ಇದನ್ನು ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅದು ಹೀಗಿರುತ್ತದೆ. ಹೇಗೆಂದರೆ, ಕುರಿಗಳ ಮತ್ತು ಆಡುಗಳ ಹಿಂಡುಗಳೊಳಗೆ ಒಂದೇ ಬಣ್ಣ ಹೊಂದಿರುವಂಥವುಗಳು ಅವು ಲಾಬಾನನಿಗೆ ಸಂಬಂಧಪಟ್ಟವುಗಳಾಗಿರುತ್ತವೆ ಮತ್ತು ವಿಕಾರ ವರ್ಣವುಳ್ಳವುಗಳು ಎಂಬುದಾಗಿ ಹೇಳುವಾಗ ಕುರಿಗಳಲ್ಲಿ ಕಪ್ಪಾಗಿರುವವುಗಳು ಮತ್ತು ಚುಕ್ಕೆಗಳನ್ನು ಹೊಂದಿರುವ ಆಡುಗಳು ಇವು ಯಾಕೋಬನಿಗೆ ಸಂಬಂಧಪಟ್ಟವುಗಳಾಗುತ್ತವೆ ಎಂಬುದಾಗಿ. ಇಂಥವುಗಳನ್ನು ಯಾಕೋಬನು ತನ್ನ ಸಂಬಳವಾಗಿ ಕೇಳಿಕೊಳ್ಳುತ್ತಾ ಇದ್ದಾನೆ ಮತ್ತು ಇದು ಲಾಬಾನನಿಗೆ ಉತ್ತಮವಾದ ಪ್ರಸ್ತಾಪವೆಂಬಂತೆ ಕಂಡುಬರುತ್ತದೆ. ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 33ನೇ ವಚನದಿಂದ 35ನೇ ವಚನದ ಈ ವಾಕ್ಯ ಭಾಗದಲ್ಲಿ ನಾವು ತಿಳಿದುಕೊಳ್ಳುವುದೇನೆಂದರೆ, ಯಾಕೋಬನು ವಿಂಗಡಿಸಿದ ಕುರಿ ಆಡುಗಳು ಇತರ ಕುರಿ ಆಡುಗಳೊಂದಿಗೆ ಸಂತಾನೋತ್ಪತ್ತಿ ಮಾಡಲು ಸಾಧ್ಯವಾಗುವುದಿಲ್ಲ. ಪೂರ್ಣ ತಳಿಗಳು ಮಾತ್ರ ಸಂಯೋಗಗೊಂಡು ಸಂತತಿಯನ್ನು ಹೊಂದುವಂತೆ ಮತ್ತು ಅವು ಮಾವನಾದ ಲಾಬಾನನಿಗೆ ಸೇರುವಂತೆ ಯಾಕೋಬನು ತಳಿಯಿಲ್ಲದ ತಳಿಗಳನ್ನು ತೆಗೆದುಕೊಳ್ಳುವನು, ಉಳಿದವುಗಳು ಅವನದಾಗಿರುತ್ತವೆ. ಪ್ರಿಯರೇ, ಯಾಕೋಬನು ಬಹಳ ಆಸಕ್ತಿದಾಯಕ ಒಪ್ಪಂದವನ್ನು ಮಾಡಿಕೊಳ್ಳುತ್ತಾನೆ.
ಮುಂದಕ್ಕೆ ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 36ನೇ ವಚನದಿಂದ 39ನೇ ವಚನಗಳನ್ನು ಓದುವಾಗ ಅಲ್ಲಿಯೊಂದು ವಿಚಿತ್ರವಾದ ವಿಧಾನವನ್ನು ನಾವು ನೋಡುವರಾಗಿದ್ದೇವೆ. ಪ್ರಿಯರೇ, ಇದಕ್ಕೆ ವಿವಿಧ ವಿವರಣೆಗಳಿವೆ. ಇದು ಜಗತ್ತಿನಲ್ಲಿ ಏನೂ ಅಲ್ಲ, ಆದರೆ ಶುದ್ಧ ಮೂಢನಂಬಿಕೆ ಎಂದು ಹೇಳುವವರೂ ಇದ್ದಾರೆ. ಇತರರು ಇದು ಹಳೆಯ ಹೆಂಡತಿಯರ ಕತೆ ಅಥವಾ ಖಂಡಿತವಾಗಿಯೂ ಬೈಬಲ್ ದಾಖಲೆಯಲ್ಲಿ ಇರಬಾರದ ವಿಷಯ ಎಂದು ಹೇಳುತ್ತಾರೆ. ಈ ದಾಖಲೆಯು ದೇವರ ವಾಕ್ಯದಲ್ಲಿ ಕಾಣಿಸಿಕೊಳ್ಳುವುದು ಮುಖ್ಯ ಎಂಬುದು ನನ್ನ ತೀರ್ಪು. ಖಂಡಿತ ಆನುವಂಶಿಕ ಅಂಶಗಳು ಒಳಗೊಂಡಿದ್ದವು, ಆದರೆ ಇದನ್ನು ಮೂಢನಂಬಿಕೆ ಎಂದು ನಾವು ತಳ್ಳಿ ಹಾಕಬಾರದು ಎಂದು ನಾನು ಭಾವಿಸುತ್ತೇನೆ. ವಿಷಯವೇನೆಂದರೆ, ಲಾಬಾನ ಮತ್ತು ಯಾಕೋಬ ಇಬ್ಬರು ಆ ಕೋಲುಗಳಲ್ಲಿರುವ ಬಿಳಿ ಬಣ್ಣವು ರೇಖೆ, ಚುಕ್ಕೆ, ಮಚ್ಚೆಗಳುಳ್ಳ ಮರಿಗಳನ್ನು ಹುಟ್ಟಿಸುವಂತೆ ಮಾಡುತ್ತಿತ್ತು ಎಂದು ನಂಬಿದ್ದರು. ಇದು ಕಥೆಯ ಪ್ರಮುಖ ಭಾಗವಾಗಿದೆ. ಅವನು ಸಾಕಷ್ಟು ತಂತ್ರಗಾರನಾಗಿದ್ದನು, ಆದರೆ ಅವನು ತನಗಿಂತ ಉತ್ತಮ ತಂತ್ರಗಾರನಾದ ಮಾವನನ್ನು ಭೇಟಿಯಾಗಿದ್ದಾನೆ ಮತ್ತು ಈಗ ಪುನಃ ಅವನು ತನ್ನ ಮೋಸಗಾರಿಕೆಗೆ ಹಿಂತಿರುಗುವ ಪ್ರಯತ್ನ ಮಾಡುತ್ತಿದ್ದಾನೆ. ಈ ಹಂತದಲ್ಲಿ ನಾನು ಇದರ ಬಗ್ಗೆ ಹೇಳುವುದು ಇಷ್ಟೇ ಮತ್ತು ಮುಂದಿನ ಅಧ್ಯಾಯವು ಈ ಸಂಪೂರ್ಣ ಘಟನೆಯ ಮೇಲೆ ಹೊಸ ಬೆಳಕನ್ನು ಚೆಲ್ಲುತ್ತದೆ ಎಂದು ನಾವು ನೋಡುತ್ತೇವೆ. ಪ್ರಿಯರೇ, ಇದೀಗ ಯಾಕೋಬನ 12 ಗಂಡು ಮಕ್ಕಳ ಪಟ್ಟಿ ಇಲ್ಲಿದೆ. ಅವರು ಅಂತಿಮವಾಗಿ ಇಸ್ರಾಯೇಲ್ ರಾಷ್ಟ್ರದ 12 ಕುಲಗಳನ್ನು ಒಳಗೊಂಡಿರುತ್ತಾರೆ. ಅವುಗಳನ್ನು ಈಗ ನೋಡೋಣ. ಲೇಯಳಿಂದ ಜನಿಸಿದವರು ರೂಬೇನ್, ಸಿಮೆಯೋನ್, ಲೇವಿ, ಯೆಹೂದ, ಇಸ್ಸಾಕಾರ್, ಜಬುಲೋನ್ ಮತ್ತು ದೀನಳು ಮಗಳು. ರಾಹೇಲಳ ದಾಸಿಯಾದ ಬಿಲ್ಹಳಿಗೆ ಜನಿಸಿದವರು ದಾನ್, ನಫ್ತಾಲಿ. ಲೇಯಳ ದಾಸಿಯಾದ ಜಿಲ್ಪಳಿಗೆ ಜನಿಸಿದವರು ಗಾದ್, ಆಶೇರ್. ರಾಹೇಲಳಿಂದ ಜನಿಸಿದವರು ಯೋಸೇಫ ಮತ್ತು ಬೆನ್ಯಾಮೀನ್. ನನ್ನನ್ನು ನಂಬಿರಿ, ಯಾಕೋಬನು ಈ 12 ಗಂಡು ಮಕ್ಕಳೊಂದಿಗೆ ತುಂಬಿದ್ದನು. ಅಲ್ಲದೆ ಒಬ್ಬ ಹುಡುಗಿಯಿದ್ದಳು ಮತ್ತು ಅವಳ ಹೆಸರು ದೀನಳು ಎಂದು ನಾವು ಕಂಡುಕೊಳ್ಳುತ್ತೇವೆ. ಪ್ರಿಯರೇ, ಮುಂದಿನ ಅಧ್ಯಾಯದಲ್ಲಿ ದೇವರು ಯಾಕೋಬನನ್ನು ಕಾರಾನನ್ನು ಬಿಟ್ಟು ಅಬ್ರಹಾಮ, ಈಸಾಕ ಮತ್ತು ಯಾಕೋಬನಿಗೆ ವಾಗ್ದಾನ ಮಾಡಿದ ದೇಶಕ್ಕೆ ಹಿಂತಿರುಗಲು ಕರೆದಿದ್ದಾನೆ ಎಂದು ನಾವು ನೋಡುತ್ತೇವೆ. ದೇವರು ಯಾಕೋಬನ ಮಕ್ಕಳ ಬಗ್ಗೆ ಯೋಚಿಸುತ್ತಿದ್ದಾನೆ ಎಂದು ನನಗೆ ಖಚಿತವಾಗಿದೆ. ಅವರು ಲಾಬಾನನ ಮನೆಯ ಪರಿಸರದಲ್ಲಿ ಬೆಳೆಯಬೇಕೆಂದು ಆತನು ಬಯಸುವುದಿಲ್ಲ. ಪ್ರಿಯರೇ, ನಾವು ಈ ಅಧ್ಯಾಯದ 40, 41 ಮತ್ತು 42ನೇ ವಚನಗಳವರೆಗೆ ಓದುವುದಾದರೆ ಯಾಕೋಬನು ಹೇಗೆ ಉತ್ತಮವಾದ ಆಡು ಕುರಿಗಳನ್ನು ಹೊಂದಿದನು ಎಂಬುದನ್ನು ತಿಳಿದುಕೊಳ್ಳುತ್ತೇವೆ. ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 43ರಲ್ಲಿ ಯಾಕೋಬನು ಬಹಳ ಸಂಪತ್ತುಳ್ಳವನಾದನು. ಅಷ್ಟು ಮಾತ್ರವಲ್ಲ, ಅವನಿಗೆ ದೊಡ್ಡ ದೊಡ್ಡ ಹಿಂಡುಗಳು, ದಾಸಿಯರು, ಒಂಟೆ, ಕತ್ತೆಗಳು ಹೇರಳವಾಗಿದ್ದವು ಎಂಬುದಾಗಿ ತಿಳಿಸುತ್ತಾ ಈ ಅಧ್ಯಾಯವು ಮುಕ್ತಾಯಗೊಳ್ಳುತ್ತದೆ. ಪ್ರಿಯರೇ, ಮುಂದಕ್ಕೆ ನಾವು ಆದಿಕಾಂಡ ಪುಸ್ತಕದ 31ನೇ ಅಧ್ಯಾಯಕ್ಕೆ ಬರೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯಾಕೋಬನು ಕಾರಾನ್ನಿಂದ ಓಡಿ ಹೋಗುತ್ತಾನೆ ಮತ್ತು ಮಿಚ್ಪದ ಒಡಂಬಡಿಕೆ ಎಂಬುವುಗಳೇ. ಪ್ರಿಯರೇ, ಈ ಅಧ್ಯಾಯದಲ್ಲಿ ಯಾಕೋಬನು ಯಾವುದೇ ಸೂಚನೆಯನ್ನು ಕೊಡದೆ ಲಾಬಾನನ್ನು ಬಿಟ್ಟು ಹೋಗುವುದನ್ನು ನೋಡುತ್ತೇವೆ. ಯಾಕೋಬನಿಗಾಗಿ ಯಾವ ಬೀಳ್ಕೊಡುವ ಸಮಾರಂಭವೂ ಇರಲಿಲ್ಲ. ಲಾಬಾನನು ಅವನನ್ನು ಹಿಂದಟ್ಟಿಕೊಂಡು ಹೋಗುತ್ತಾನೆ ಮತ್ತು ಅವನನ್ನು ಒಂದು ಸ್ಥಳದಲ್ಲಿ ಹಿಡಿಯುತ್ತಾನೆ. ಅಂತಿಮವಾಗಿ ಯಾಕೋಬ ಮತ್ತು ಲಾಬಾನ ಇವರಿಬ್ಬರು ಮತ್ತೊಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತಾರೆ. ಅವರಿಬ್ಬರು ಹೊರಗಡೆ ಕಾಣಿಸುವ ರೀತಿಯಲ್ಲಿ ಸ್ನೇಹ ಭಾವದೊಂದಿಗೆ ಬೇರ್ಪಡುತ್ತಾರೆ. ಪ್ರಿಯರೇ, ಯಾಕೋಬನು ಆ ದೇಶದಿಂದ ಹೊರಡಬೇಕೆಂದು ದೇವರು ಇಲ್ಲಿ ಬಯಸುತ್ತಿರುವುದನ್ನು ನಾವು ನೋಡುತ್ತೇವೆ. ಯಾಕೋಬನ ಮಕ್ಕಳು ಇಸ್ರಾಯೇಲಿನ 12 ಕುಲಗಳ ತಲೆಗಳಾಗಿರುವವರು ಮತ್ತು ಅವರನ್ನು ಈ ವಾತಾವರಣದಿಂದ ತೆಗೆದು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ಆ ದೇಶಕ್ಕೆ ಕರೆದುಕೊಂಡು ಹೋಗಲು ದೇವರು ಆಸಕ್ತನಾಗಿರುವನು. ನಾವೀಗ ನೋಡುವಂಥ ದೇವರ ವಾಕ್ಯದ ಭಾಗವು ದೇವರು ನಮ್ಮ ಅಗತ್ಯತೆಗಳನ್ನು ನಿಯೋಗಿಸಲು ನೀಡಿರುವಂಥ ಭಾಗವಾಗಿರುತ್ತದೆ. ಇದು ಅನೇಕ ರೀತಿಯಲ್ಲಿ ಬಹು ಪಾಪಮಯವಾಗಿದ್ದ ವ್ಯಕ್ತಿ ಹಾಗೂ ಅವನನ್ನು ದೇವರು ಎಂದಿಗೂ ಬಿಟ್ಟುಕೊಡದೇ ಇರುವ ವಿಷಯದೊಂದಿಗೆ ವ್ಯವಹರಿಸುವಂಥದ್ದಾಗಿದೆ.
ಪ್ರಿಯರೇ, ನಾವು ಇದರಿಂದ ಧೈರ್ಯ ತೆಗೆದುಕೊಳ್ಳಬಹುದು. ನಾವು ಆತನ ಬಳಿಗೆ ಎಷ್ಟರವರೆಗೂ ಹಿಂತಿರುಗಿ ಹೋಗುತ್ತೇವೋ ಅಷ್ಟರವರೆಗೆ ಆತನು ನಮ್ಮ ಕುರಿತು ಬಿಟ್ಟುಕೊಡುವುದಿಲ್ಲ. ಆತನು ಯಾವಾಗಲೂ ನಮ್ಮನ್ನು ಸ್ವೀಕರಿಸುತ್ತಾನೆ. ಯಾಕೋಬನಂಥ ವ್ಯಕ್ತಿಯನ್ನೇ ಆತನು ಸೇರಿಸಿಕೊಂಡಿರುವಾಗ ನಮ್ಮನ್ನು ಸಹ ಆತನು ಸೇರಿಸಿಕೊಳ್ಳುತ್ತಾನೆ. ಪ್ರಿಯರೇ, ಯಾಕೋಬನು ತನ್ನ ಮಾವನಾದ ಲಾಬಾನನೊಂದಿಗೆ ಸುಮಾರು 20 ವರ್ಷಗಳ ಕಾಲ ಬಹು ದುಃಖಕರವಾದ ತತ್ವ ಪರೀಕ್ಷೆಯನ್ನು ಹೊಂದಿದ್ದನು ಎಂಬುದನ್ನು ನಾವಿಲ್ಲಿ ಸ್ಮರಿಸಬಹುದು. ಮುಂದಕ್ಕೆ ನೋಡಿರಿ, ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು. ನಮ್ಮ ತಂದೆಯ ಆಸ್ತಿಯೆಲ್ಲ ಯಾಕೋಬನ ಪಾಲಾಯಿತು, ನಮ್ಮ ತಂದೆಯ ಆಸ್ತಿಯಿಂದಲೇ ಅವನಿಗೆ ಇಷ್ಟು ಐಶ್ವರ್ಯ ಉಂಟಾಯಿತು ಎಂಬುದಾಗಿ ಲಾಬಾನನ ಮಕ್ಕಳು ಹೇಳಿಕೊಳ್ಳುವ ಮಾತುಗಳು ಯಾಕೋಬನ ಕಿವಿಗೆ ಬಿದ್ದವು. ಇದಲ್ಲದೆ ಅವನು ಲಾಬಾನನ ಮುಖಭಾವವನ್ನು ನೋಡಿದಾಗ ಅದು ಮೊದಲಿದ್ದಂತೆ ತೋರಲಿಲ್ಲ ಎಂಬುದೇ. ಪ್ರಿಯರೇ, ಯಾಕೋಬನು ಬಹಳ ಸಂಪತ್ತುಳ್ಳವನಾಗಿದ್ದನು ಎಂಬುದನ್ನು ಕಳೆದ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಅದರ ಪರಿಣಾಮವಾಗಿ ಲಾಬಾನನು ಮತ್ತು ಅವನ ಮಕ್ಕಳು ಯಾಕೋಬನ ವಿಷಯದಲ್ಲಿ ಸಂತೋಷವಾಗಿರುವಂತೆ ಕಾಣಿಸ್ತಾ ಇಲ್ಲ. ಈಗ ಯಾಕೋಬನು ದೇವರಿಂದ ಒಂದು ಕರೆಯನ್ನು ಹೊಂದುತ್ತಾನೆ. ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ನೋಡಿರಿ. ಮತ್ತು ಯೆಹೋವನು ಅವನಿಗೆ, ನಿನ್ನ ತಂದೆ ತಾತಂದಿರ ದೇಶಕ್ಕೂ ನಿನ್ನ ಬಂಧುಗಳ ಬಳಿಗೂ ತಿರುಗಿ ಹೋಗು, ನಾನು ನಿನ್ನೊಂದಿಗೆ ಇರುವೆನು ಎಂದು ಹೇಳಿದನು. ಹೀಗಿರುವುದರಿಂದ ಯಾಕೋಬನು ರಾಹೇಳಳನ್ನು ಲೇಯಳನ್ನು ತಾನು ಆಡು ಕುರಿಗಳನ್ನು ಮೇಯಿಸುತ್ತಿದ್ದ ಅಡವಿಗೆ ಕರೆಸಿಕೊಂಡು ಎಂಬುದೇ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ದೇವರು ಯಾಕೋಬರನ್ನು ಕರೆದು ತನ್ನ ಸ್ವದೇಶಕ್ಕೆ ಹಿಂತಿರುಗಿ ಹೋಗುವಂತೆ ಹೇಳುತ್ತಿರುವನೆಂದು ತಿಳಿದುಕೊಳ್ಳುತ್ತೇವೆ. ಮತ್ತು ಅದಕ್ಕಾಗಿ ಅವನು ಸಿದ್ಧತೆ ಮಾಡುತ್ತಾ ಇದ್ದಾನೆ. ಮನೆಯಲ್ಲಿ ಈ ವಿಷಯವನ್ನು ತನ್ನ ಹೆಂಡತಿಯರೊಂದಿಗೆ ಮಾತನಾಡಿದರೆ ಬಹುಶಃ ಆಳುಗಳಲ್ಲಿ ಯಾರಾದರೊಬ್ಬರು ಅಥವಾ ಲಾಬಾನನು ಅಥವಾ ಅವನ ಮಕ್ಕಳೋ ಅದನ್ನು ಕೇಳಬಹುದು ಎಂಬ ಭಯದಿಂದ ಅವನು ರಾಹೇಳಳನ್ನು ಲೇಯಳನ್ನು ಅಡವಿಗೆ ಕರೆಸುತ್ತಾ ಇದ್ದಾನೆ. ತಾನು ತನ್ನ ಹೆಂಡತಿಯರೊಂದಿಗೆ ಮಾಡುವ ಈ ಆಲೋಚನೆಯನ್ನು ಯಾರೂ ಕೇಳಬಾರದು ಎಂಬುದು ಅವನ ಬಯಕೆಯಾಗಿರುತ್ತದೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನದವರೆಗೆ. ಅವರಿಗೆ ಹೇಳಿದ್ದೇನೆಂದರೆ, ನಿಮ್ಮ ತಂದೆಯ ಮುಖಭಾವವು ನನ್ನ ವಿಷಯದಲ್ಲಿ ಮೊದಲಿದ್ದಂತೆ ಇಲ್ಲವೆಂದು ತೋರಬಂತು. ಆದರೂ ನನ್ನ ತಂದೆಯ ದೇವರು ನನ್ನೊಂದಿಗೆ ಇದ್ದಾನೆ. ನಾನು ನಿಮ್ಮ ತಂದೆಯ ಸೇವೆಯನ್ನು ಸಾಹಸದಿಂದ ಮಾಡಿದ್ದೇನೆ, ನೀವು ಅದನ್ನು ಬಲ್ಲಿರಿ. ಅವನು ಚಪಲ ಚಿತ್ತನಾಗಿ 10 ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿ ವಂಚಿಸಿದರೂ ನನಗೆ ಕೇಡು ಮಾಡುವುದಕ್ಕೆ ದೇವರು ಅವನಿಗೆ ಅವಕಾಶ ಕೊಡಲಿಲ್ಲ ಎಂಬುದೇ. ನೋಡಿರಿ ಪ್ರಿಯರೇ, ಈ ಒಂದು ವಿಷಯದಲ್ಲಿ ನಾವೆಲ್ಲರೂ ಖಂಡಿತವಾಗಿ ಮೆಚ್ಚಲೇಬೇಕಾಗುತ್ತದೆ. ಅದು ಯಾವುದೆಂದರೆ, ಅವನು ಅಂದರೆ ಯಾಕೋಬನು ಕಷ್ಟಪಟ್ಟು ಸೇವೆ ಮಾಡಿದ್ದನು. ಹಾಗೆಯೇ ಲಾಬಾನನನ್ನು ಕೂಡ ನಾವು ಮೆಚ್ಚಬೇಕಾಗುತ್ತದೆ. ಸುಮಾರು 20 ವರ್ಷಗಳಲ್ಲಿ ಲಾಬಾನನು ಅನೇಕ ಸಾರಿ ಯಾಕೋಬನ ಸಂಬಳವನ್ನು ಬದಲಾಯಿಸಿದ್ದನು. ಆದರೆ ಯಾಕೋಬನು ಗೊಂದಲಮಯನಾಗಿ ಯಾವ ಕಡೆಗೆ ತಿರುಗಬೇಕು ಎಂದು ತಿಳಿಯದೆ ನಿರಾಶನಾದಾಗ ದೇವರು ಮಧ್ಯ ಪ್ರವೇಶಿಸಿದನು. ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು ಗಮನಿಸಿರಿ. ಚುಕ್ಕೆಯುಳ್ಳವುಗಳನ್ನು ನಿನ್ನ ಸಂಬಳಕ್ಕೆ ತಕೋ ಎಂದು ಅವನು ಹೇಳಿದಾಗ ಹಿಂಡಿನ ಆಡು ಕುರಿಗಳೆಲ್ಲವೂ ಚುಕ್ಕೆಯುಳ್ಳ ಮರಿಗಳನ್ನೇ ಈದವು. ರೇಖೆಗಳಿರುವುದನ್ನು ಸಂಬಳಕ್ಕೆ ತಕೋ ಎಂದು ಹೇಳಿದಾಗ ಆಡು ಕುರಿಗಳೆಲ್ಲವೂ ರೇಖೆಯುಳ್ಳ ಮರಿಗಳನ್ನು ಈದವು. ಈಗ ದೇವರು ನಿಮ್ಮ ತಂದೆಯ ಆಡು ಕುರಿಗಳನ್ನು ಅವರಿಂದ ತೆಗೆದು ನನಗೆ ಕೊಟ್ಟನು ಎಂಬುದೇ. ಪ್ರಿಯ ವೀಕ್ಷಕರೇ, ಲಾಬಾನನು ಮತ್ತು ಅವನ ಮಕ್ಕಳು ಯಾಕೋಬನ ವಿಷಯದಲ್ಲಿ ಹೊಟ್ಟೆ ಕಿಚ್ಚುಪಡುವಷ್ಟರ ಮಟ್ಟಿಗೆ ಅವನು ಆಶೀರ್ವದಿಸಲ್ಪಟ್ಟದ್ದು ಅದು ದೇವರಿಂದಲೇ ಎಂಬುದಾಗಿ ಯಾಕೋಬನು ರಾಹೇಳಳಿಗೂ ಮತ್ತು ಲೇಯಳಿಗೂ ವಿವರಿಸ್ತಾ ಇದ್ದಾನೆ. ವಾಸ್ತವಿಕವಾಗಿ ಅವರು ಯಾಕೋಬನನ್ನು ದ್ವೇಷಿಸ್ತಾ ಇದ್ದಾರೆ. ಮುಂದುವರೆದು ಯಾಕೋಬನು ತಾನು ಯಾಕೆ ಅಲ್ಲಿಂದ ಹೊರಡಲು ಬಯಸುತ್ತಾ ಇದ್ದಾನೆ ಎಂಬುದಕ್ಕೆ ನಿಜವಾದ ಕಾರಣವನ್ನು ತಿಳಿಸುತ್ತಾ ಇದ್ದಾನೆ. ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ಗಮನಿಸಿರಿ. ಆ ಕನಸಿನಲ್ಲಿ ದೇವದೂತನು ಯಾಕೋಬನೇ ಎಂದು ಕರೆಯಲು ನಾನು ಇದ್ದೇನೆ ಎಂದು ಹೇಳಿದಾಗ ಆತನು ನನಗೆ, ಲಾಬಾನನು ನಿನ್ನ ವಿಷಯದಲ್ಲಿ ನಡ್ಕೊಂಡ ರೀತಿಯನ್ನು ನಾನು ನೋಡಿದ್ದೇನೆ. ಆದ್ದರಿಂದ ನೀನು ಕಣ್ಣೆತ್ತಿ ನೋಡು,
ಕುರಿಗಳ ಮೇಲೆ ಹಾರುವ ಟಗರುಗಳೆಲ್ಲವೂ ರೇಖೆ, ಚುಕ್ಕೆ, ಮಚ್ಚೆಗಳುಳ್ಳವುಗಳಾಗಿವೆ ಎಂಬುದೇ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಹಿಂದಿನ ಅಧ್ಯಾಯವನ್ನು ಧ್ಯಾನ ಮಾಡಿಕೊಂಡಾಗ ಈ ಕುರಿಗಳ ಉತ್ಪನ್ನದ ವಿಷಯದಲ್ಲಿ ಸಮಂಜಸವಾದ, ತೃಪ್ತಿಕರವಾದ ಉತ್ತರವನ್ನು ಹೊಂದಿರುವುದಿಲ್ಲ ಎಂದು ನೀವು ಅಂದುಕೊಂಡಿದ್ದಿರಬಹುದು. ಆದರೆ ದೇವರ ವಾಕ್ಯದ ಈ ಒಂದು ನಿರ್ದಿಷ್ಟ ಭಾಗಕ್ಕೆ ಬರುವವರೆಗೂ ಕಾದುಕೊಂಡಿದ್ದೆನು. ಯಾಕಂದರೆ ಇಲ್ಲಿ ಅದರ ಉತ್ತರವನ್ನು ನೋಡುತ್ತೇವೆ. ಅದೇನೆಂದರೆ, ಅದನ್ನು ನಾನು ಮಾಡಿದ್ದೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ. ಪ್ರಿಯರೇ, ಈಗ ನಾವು ನೈಸರ್ಗಿಕ ವಿವರಣೆಗಳನ್ನು ಹುಡುಕಿಕೊಂಡು ಹೋಗುವುದು ಬೇಡ. ಹೇಗೋ ದೇವರು ಅವುಗಳಲ್ಲಿ ಒಂದನ್ನಂತೂ ಉಪಯೋಗಿಸಿದ್ದಾನೆ ಎಂಬುದರ ವಿಷಯದಲ್ಲಿ ನಾನು ಭರವಸೆದಿಂದಿದ್ದೇನೆ. ಮತ್ತು ಆತನು ಉಪಯೋಗಿಸಿರುವಂಥ ವಿಧಾನ ಯಾವುದು ಎಂಬುದನ್ನು ನಮಗೆ ತಿಳಿಸದೇ ಇರುವುದರಿಂದ ಸರಳವಾಗಿ ಅದು ನಮಗೆ ಗೊತ್ತಾಗಿರುವುದಿಲ್ಲ. ನೋಡಿರಿ, ಅದಕ್ಕೆ ಇರುವ ಹಲವಾರು ವಿವರಣೆಗಳಲ್ಲಿ ನಾನು ಇಷ್ಟಪಡುವಂಥ ವಿವರಣೆ ಯಾವುದೆಂದರೆ, ಲಾಬಾನನು ನಿನ್ನ ವಿಷಯದಲ್ಲಿ ನಡ್ಕೊಂಡ ರೀತಿಯನ್ನು ನಾನು ನೋಡಿದ್ದೇನೆ, ಆದುದರಿಂದ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ದೇವರು ಹೇಳಿದ ವಿವರಣೆಯಾಗಿರುತ್ತದೆ. ಪ್ರಿಯರೇ, ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 13ನೇ ವಚನವನ್ನು. ಬೇತೇಲಿನಲ್ಲಿ ನಿನಗೆ ಕಾಣಿಸಿದ ದೇವರು ನಾನೇ. ಅಲ್ಲಿ ಕಂಬದ ಮೇಲೆ ಎಣ್ಣೆ ಒಯ್ದು ನನಗೆ ಹರಕೆ ಮಾಡಿಕೊಂಡಿದೆಯಷ್ಟೇ. ಈಗ ನೀನೆದ್ದು ಈ ದೇಶವನ್ನು ಬಿಟ್ಟು ನೀನು ಹುಟ್ಟಿದ ದೇಶಕ್ಕೆ ತಿರುಗಿ ಹೋಗು ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ಈಗ ನೀನೆದ್ದು ಈ ದೇಶವನ್ನು ಬಿಟ್ಟು ನೀನು ಹುಟ್ಟಿದ ದೇಶಕ್ಕೆ ತಿರುಗಿ ಹೋಗು ಎಂದು ದೇವರು ಅವನಿಗೆ ಹೇಳುತ್ತಿರುವುದನ್ನು ಇಲ್ಲಿ ನೋಡುತ್ತಾ ಇದ್ದೇವೆ. ಯಾಕೋಬನು ಕಾರಾನನ್ನು ಬಿಟ್ಟು ತನ್ನ ಸ್ವದೇಶಕ್ಕೆ ಹೋಗಬೇಕೆಂದು ದೇವರು ಬಯಸುತ್ತಾ ಇದ್ದಾನೆ. ಯಾಕೆಂದರೆ ಅವನಿಗೆ ಈ ಸಮಯಕ್ಕಾಗಲೇ ಬೆಳೆಯುತ್ತಿರುವ 11 ಮಂದಿ ಗಂಡು ಮಕ್ಕಳು ಇದ್ದಾರೆ ಮತ್ತು ಅವರು ಕಲಿಯಬಾರದಾಗಿದ್ದ ಕೆಲವು ಸಂಗತಿಗಳನ್ನು ಈಗಾಗಲೇ ಕಲಿಯಲು ಆರಂಭಿಸಿರುತ್ತಾರೆ. ಯಾವ ರೀತಿಯಲ್ಲಿ ದೇವರು ಅಬ್ರಹಾಮನನ್ನು ಆತನು ಮೆಚ್ಚದೇ ಇರುವಂಥ ಆರಾಧನೆಯ ಮನೆಯಿಂದ ಹೊರಗಡೆ ಕರೆತಂದನೋ, ಹಾಗೆಯೇ ಆತನು ಯಾಕೋಬನನ್ನು, ಅವನ ಮಕ್ಕಳನ್ನು ಆತನು ಅಸಹ್ಯ ಪಡುವ ಆರಾಧನೆಯ ಸ್ಥಳದಿಂದ ಹೊರಗೆ ತರಲು ಬಯಸುತ್ತಾ ಇದ್ದಾನೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 14-15ನೇ ವಚನವನ್ನು. ಯಾಕೋಬನು ಈ ಮಾತುಗಳನ್ನಾಡಿದಾಗ ರಾಹೇಲಳು ಮತ್ತು ಲೇಯಳು, ನಮ್ಮ ತಂದೆಯ ಮನೆಯಲ್ಲಿ ನಮಗೆ ಪಾಲು ಬಾಧ್ಯತೆಯು ಇನ್ನೇನದೆ? ಅವನು ನಮ್ಮನ್ನು ಅನ್ಯರೆಂದು ಎಣಿಸುತ್ತಾನಲ್ಲ. ಅವನು ನಮ್ಮನ್ನು ಮಾರಿ ನಮ್ಮ ಮೂಲಕ ಸಿಕ್ಕಿದ ದ್ರವ್ಯವನ್ನು ತಾನೇ ನುಂಗಿಬಿಟ್ಟನು ಎಂಬುದೇ. ಪ್ರಿಯರೇ, ಲಾಬಾನನ ಮಕ್ಕಳಾದ ತಾವು ಅವನಿಂದ ಪಿತ್ರಾರ್ಜಿತವನ್ನು ಪಡೆಯಬೇಕು ಮತ್ತು ಅವರು ಲಾಬಾನನು ವಿರೋಧವಾಗಿರುವುದರಿಂದ ತಡೆಯಬೇಕು ಎಂಬುದಾಗಿ ಮಕ್ಕಳಾದ ರಾಹೇಲಳು ಮತ್ತು ಲೇಯಳು ಹೇಳುತ್ತಾ ಇದ್ದಾರೆ. ಆದರೆ ಲಾಬಾನನು ನೆಚ್ಚತಕ್ಕವನಲ್ಲ. ಪ್ರಿಯರೇ, ಬಹು ದುಃಖಕರವಾದ ಸಂಗತಿ ಏನೆಂದರೆ, ಇಂದು ದೇವರ ಮಕ್ಕಳೆನಿಸಿಕೊಂಡ ಅನೇಕರು ಈ ರೀತಿಯಾಗಿ ಹಣದ ವಿಷಯದಲ್ಲಿ ನೆಚ್ಚತಕ್ಕವರಾಗಿರುವುದಿಲ್ಲ. ಇದು ಒಬ್ಬ ವ್ಯಕ್ತಿಗೆ ನಿಜವಾದ ಪರೀಕ್ಷೆಯಾಗಿರುತ್ತದೆ. ಮುಂದಕ್ಕೆ ನೋಡಿರಿ. ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 16ನೇ ವಚನವನ್ನು. ಆಗಲಿ ದೇವರು ನಮ್ಮ ತಂದೆಯಿಂದ ತೆಗೆದ ಆಸ್ತಿಯನ್ನೆಲ್ಲ ನಮಗೂ ನಮ್ಮ ಮಕ್ಕಳಿಗೂ ಬಂತಲ್ಲ. ಆದುದರಿಂದ ದೇವರು ನಿನಗೆ ಹೇಳಿದಂತೆಯೇ ಮಾಡು ಎಂದು ಉತ್ತರ ಕೊಟ್ಟರು ಎಂಬುದೇ. ನೋಡಿರಿ ಪ್ರಿಯರೇ, ಈ ಇಬ್ಬರು ಸ್ತ್ರೀಯರನ್ನು ನಾವು ನಿಜವಾಗಿಯೂ ಮೆಚ್ಚಬೇಕು. ಯಾಕೋಬನಿಗೆ ಯಾವುದು ಸರಿ ಎಂದು ತೋಚುತ್ತದೆ ಅದನ್ನೇ ಮಾಡು ಎಂದು ಅವರು ಬೆಂಬಲಿಸುತ್ತಾ ಇದ್ದಾರೆ. ಅವರು ಅವನ ಜೊತೆಯಲ್ಲಿ ನಿಂತುಕೊಳ್ಳುತ್ತಾ ಇದ್ದಾರೆ ಮತ್ತು ತಮ್ಮ ತಂದೆ ತಮ್ಮಿಂದ ಕದ್ದುಕೊಂಡಿದ್ದಾನೆ ಎಂದು ಸ್ಪಷ್ಟವಾಗಿ ಅವರು ತಿಳಿದುಕೊಳ್ಳುತ್ತಾ ಇದ್ದಾರೆ. ಮುಂದಿನ ಕಾರ್ಯಕ್ರಮದಲ್ಲಿ ಈ ವಾಕ್ಯ ಭಾಗಗಳಿಗೆ ಸಂಬಂಧಪಟ್ಟ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ಅಲ್ಲಿವರೆಗೆ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿರಿ. ನಾವು ಕೇಳಿದಂಥ ವಾಕ್ಯಗಳನ್ನು ನೆನಪು ಮಾಡಿಕೊಳ್ಳೋಣ. ದೇವರ ಸಮ್ಮುಖದಲ್ಲಿದ್ದೇವೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯ ರಕ್ಷಕನೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ವಾಕ್ಯದ ಮೂಲಕವಾಗಿ ನೀನು ತಿಳಿಸಿದಂಥ ಸತ್ಯಗಳಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಜೀವಿತದಲ್ಲಿ ನಾವು ಎಲ್ಲ ವಿಷಯಗಳಲ್ಲಿ ನೀನು ಮೆಚ್ಚುವುದನ್ನೇ ಮಾಡುವುದಕ್ಕೆ ನಮಗೆ ಸಹಾಯ ಮಾಡು.
ನಮ್ಮ ಬಲಹೀನತೆಗಳನ್ನು ತೆಗೆದುಹಾಕು, ನಿನ್ನ ಬಲದಿಂದ ತುಂಬಿಸು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳಲ್ಲಿ ನಿನ್ನ ಚಿತ್ತವೇ ನೆರವೇರಲ್ಪಡಲಿ. ಅವರು ನಿನ್ನ ಸಮಾಧಾನ, ಸಂತೋಷ, ಆರೋಗ್ಯದಿಂದ ತುಂಬಿದವರಾಗಿ ನಿನ್ನನ್ನು ದೃಷ್ಟಿಸುತ್ತಾ ಪ್ರಕಾಶಮಾನವಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಲೇಯಳಿಂದ ಜನಿಸಿದ ಮಕ್ಕಳು ಎಷ್ಟು ಮಂದಿ? ಲೇಯಳಿಂದ ಜನಿಸಿದ ಮಕ್ಕಳು ಎಷ್ಟು ಮಂದಿ? ಉತ್ತರ 6, 7, 8. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಪ್ರಿಯರೇ, ಸತ್ಯವೇದವು ನಿಖರವಾದ ದಾಖಲೆಯನ್ನು ಕೊಡುತ್ತದೆಯೇ ಹೊರತು ಅದರಲ್ಲಿ ದಾಖಲಿಸಲ್ಪಟ್ಟಿದ್ದೆಲ್ಲವನ್ನು ದೇವರು ಸಮ್ಮತಿಸುತ್ತಿದ್ದಾನೆ ಎಂದು ಅರ್ಥವಲ್ಲ. ಯಾಕೋಬ ಮತ್ತು ರಾಹೇಲಳು ಅಬ್ರಹಾಮ ಸಾರ ಮಾಡಿದ ತಪ್ಪನ್ನೇ ಮಾಡುತ್ತಾರೆ. ಯಾಕೋಬನು ಲಾಬಾನನ ಬಳಿ ಕಳೆದ 20 ವರ್ಷಗಳು ಬಹು ದುಃಖಕರವಾದ ತತ್ವ ಪರೀಕ್ಷೆಯಾಗಿದ್ದರೂ ಕೂಡ ಯಾಕೋಬನು ಈ ಮೂಲಕ ದೇವರಿಗೆ ಶರಣಾಗತನಾದನು. ಆದುದರಿಂದ ಪ್ರಿಯರೇ, ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ದೇವರಿಗೆ ವಿಧೇಯರಾಗಿ ಆತನ ವಾಕ್ಯಗಳ ಪ್ರಕಾರ ನಡೆಯೋಣ. ಪ್ರಿಯ ವೀಕ್ಷಕರೇ, ಇಂದಿನ ಅಧ್ಯಯನದಲ್ಲಿ ದೇವರು ನಿಮ್ಮ ಸಂಗಡ ಮಾತನಾಡಿರುವುದಾದರೆ ದೇವರ ಮಹಿಮೆಗಾಗಿ ಅದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅಮೂಲ್ಯವಾದ ಕರೆಗಳನ್ನು ಎದುರು ನೋಡುವವರಾಗಿದ್ದೇವೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ವಂದನೆಗಳು.